ಬಾ ಹಂಗೆ ಬಾ ಈ ಕಡೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮೈ ನ್ಯೂ ಬ್ಲಾಗ್ ಅಂತಾನೆ ಹೇಳ್ಬೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆಮೇಲೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀನು ಮಾತಾಡ, ಹಾಯ್ ಮಾಡು. ಹಾಯ್. ನಿನ್ನೆ ಮೊನ್ನೆ ಎಲ್ಲ ಋಷಿಕಾ ಇದ್ಲು. ಋಷಿಕಾ ಇವತ್ತು ಆಚೆ ಹೋಗಿದ್ದಾಳೆ ಪಕ್ಕದ ಮನೆಗೆ. ಇವತ್ತು ಋತಿಕಾ ಇದ್ದಾಳೆ, ಅದಕ್ಕೆ ಅವಳ ಜೊತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಳೇನಂದ್ರೆ ಸ್ವಲ್ಪ ಕಿರ್ಚೋದು ಜಾಸ್ತಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅವಳಿಗೆ ಇವಾಗ ನಂದು ಸ್ಟಿಕ್ ಇಟ್ಕೊಂಡಿದ್ದೀನಲ್ವಾ, ಅದು ಬೇಕಂತೆ, ಅದಕ್ಕೆ ಆಗಿ ಕಿರಿಸ್ತಾ ಇದ್ದಾಳೆ. ಮುತ್ಕೊಳ ಮುಂದೆ ಅವ್ರಿಗೆ ಪ್ಲೇನ್ ಕಿಸ್ಕೊಡು. ಜನಿ ಗುಡ್ ಗರ್ಲ್. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ನಾನು ನಿನ್ನೆ ಹೇಳಿದ ಹಾಗೆ ನಮ್ಮ ಅಕ್ಕ ಬರ್ತಾರಂತಂದೇಳಿ, ಬಟ್ ಇವತ್ತು ಬೆಳಿಗ್ಗೆನೇ ಬಂದಿದ್ದಾಳೆ. 2 ಗಂಟೆ 3:30 ಮನೆಗೆ ತಲುಪಿದ್ಲು. ಸೊ ಹಂಗಾಗಿ ಬೆಳಗ್ಗೆಯಿಂದ ಲಾಗ್ ಮಾಡಿರಲಿಲ್ಲ. ಬೆಳಗ್ಗೆದು ಏನಂದ್ರೆ ಆಕಿ ಬಂದಾಗ ಒಂದು ಸ್ವಲ್ಪ 1 ನಿಮಿಷದ ವೀಡಿಯೋ ಮಾಡ್ಕೊಂಡೆ. ಕೊಡಿ ಅಂತ ಕೊಡು ಈಗ ಇವಳಿದ್ದಾಗ, ಅದಕ್ಕೆ ನಾನು ವೀಡಿಯೋ ಮಾಡಲ್ಲ. ಇದೇ ಥರ ಕಿರಿಸ್ತಾ ಇರ್ತಾಳೆ. ಸೊ ಹಂಗಾಗಿ ಬಂಗಾರಿ ಹಿಡ್ಕ, ನೀನೇ ಹಿಡ್ಕ ಹೋಗ್ಲಿ, ಹಿಡ್ಕ. ಕ್ಯಾಮ್ರಾ ನೋಡಬೇಕು, ಕ್ಯಾಮ್ರಾ ಅಲ್ಲಿ ನೋಡು. ಆ ಕ್ಯಾಮ್ರಾ ಏನಿದೆ ಅಂದರೆ ಈ ಸೈಡ್ಗಿದೆ ಅವಳು, ಬಟ್ ಮೊಬೈಲ್ ನೋಡ್ತಾ ಇದ್ದಾಳೆ. ಕ್ಯಾಮ್ರಾ ಎಲ್ಲಿದೆ ಅಂತ ಅವಳಿಗೆ ಗೊತ್ತಿಲ್ಲ ಅಲ್ಲಮ್ಮ. ಸರಿ, ಮಾತಾಡ್ಬಿಡೋಣ ಬೇಗ ಪ್ಲೀಸ್. ಕೊಡ್ತೀನಿ. ಋತಿಕಾ ಏನಂದ್ರೆ ಸಿಕ್ಕಾಪಟ್ಟ ಆಟವಾದ. ಅವಳಿಗೆ ಏನು ಬೇಕು ಕೊಟ್ಬಿಡ್ಬೇಕಷ್ಟೇ, ಇಲ್ಲ ಅಂದರೆ ಇದೇ ಥರ ಕಿರ್ಚೋದು. ನಮ್ಮ ಋಷಿ ಆದರೆ ಪಾಪ ಅವಳು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಇವಳು ಆ ಥರ ಅಲ್ಲ, ಕಿರಿಸ್ತಾ ಇದ್ದಾಳೆ. ಇವಾಗ ನಮ್ಮ ಅಮೃತ ಬಂದಿದ್ದಾಳಲ್ವಾ, ಅವಳು ಎತ್ಕೊಂಡು ಹೋದ್ಲು. ಯಾಕಂದರೆ ಇದೇ ಕಾರಣಕ್ಕೆ ಬೆಳಗಿಂದ ಲಾಗ್ ಮಾಡಿರಲಿಲ್ಲ. ರೂಪಕ್ಕ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಲಾಗ್ ಮಾಡೋಕ್ಕಾಗಿಲ್ಲ. ಬರೋ 1 ನಿಮಿಷ ನಮ್ಮ ಅಕ್ಕ ಬಂದಾಗ ಆಕೆ ಹೊಲದಲ್ಲಿ ಬೆಳೆದಂತಹ ತರಕಾರಿಗಳಾಗಿರ್ಬೋದು ಮತ್ತು ಹೂವು ಎಲ್ಲದು ವೀಡಿಯೋ ಮಾಡಿ ಇಟ್ಕೊಂಡು 1 ನಿಮಿಷ, ಆಮೇಲೆ ಆಕೆನ ತೋರಿಸಿದ್ರೆ ಆಯಿತು ಅಂತಂದೇಳಿ ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಸಾಯಂಕಾಲ ಆಯ್ತಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಗೆಲ್ಲ ಅಪ್ಲೋಡ್ ಮಾಡ್ಬೋದು ವಿಡಿಯೋ, ಇವಾಗ ಲಾಗ್ ಮಾಡಿದರೆ ಅಂತಂದೇಳಿ. ಆಕೆ ಬಂದಿದ್ದು ಪರಿಚಯ ಮಾಡಿಸ್ಬಿಡೋಣ ಅಂತಂದೆ. ಆಕೆ ಪರಿಚಯ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಇದೆ. ನನ್ನ 2ನೇ ತಾಯಿ ಅಂತಲೇ ಹೇಳ್ಬೋದು ಆಕೆ ಪಾಪ. ಇವಾಗ ಏನಂದರೆ ಬೆಳಗ್ಗೆ ಬಂದಾಗಿಂದ ಅದೇ ಬರೀ ಆಕೆ ಕೂಡಂಗಿಲ್ಲ, ಕೆಲಸ ಮಾಡ್ತಾನೇ ಇರ್ತಾಳೆ. ನಾನು ಇವತ್ತೇನೆಂದರೆ 1 ಗಂಟೆಗೆ ಮಲ್ಕೊಂಡೋಳು, 5 ಗಂಟೆಗೆ ಎದ್ದಿದ್ದೀನಿ. ಅಷ್ಟು ರೆಸ್ಟ್ ತೊಗೊಂಡ್ಬಿಟ್ಟೆ ಆಕೆಯಿಂದಾಗಿ. ಆಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಗುತ್ತೆ ಆಕೆ ಬಂದಾಗ ನನಗಂತೂ. ಏನಾಯ್ತು? ಅಳ್ತಾ ಇದ್ದಾಳೆ ಯಪ್ಪ. ಅಲ್ಲೋಡು, ಸೌದೆ ತೊಗೊಂಡು ಬಂದಳು ದೊಣ್ಣೆ ಹೊಡಿಯೋಕ್ಕೆ ನನಗೆ. ಯಾಕಮ್ಮ? ಅಮ್ಮ ಹೊಡಿಬಾರಮ್ಮ ತಾಯಿ, ದೊಡ್ಡಕ್ಕೆ ನೀನು. ಹೊಡಿಬಾರ್ದು ಕಣೆ ಅಕ್ಕ. ಕೋಪ ಜಾಸ್ತಿ ಅವನಿಗೆ. ಮತ್ತೆ ಬಂದು ಅಮ್ಮ ಬಿತ್ತು ನೋವಾಯ್ತು. ಯಾರು ಕೊಟ್ಟಿದ್ದ ಅವಳಿಗೆ? ಜೋರ ಹೊಡಿತಾಳ ಗುಬ್ಬಿ, ಜೋರ ಹೊಡಿತಾಳೆ ಇವಳು. ಸೊಪ್ಪು ಮತ್ತು ಚೆಂಡು ಹೂವು, ಇಲ್ಲೆಲ್ಲ ಚೆಂಡು ಹೂವು ಯೂಸ್ ಮಾಡಲ್ಲ. ಬಟ್ ಏನಂದರೆ ಇದು ಬಳ್ಳಾರಿ ಕಡೆಗೆ ಸಿರುಗುಪ್ಪ ಆ ಕಡೆಗೆಲ್ಲ ಚೆಂಡು ಹೂವು ಜಾಸ್ತಿ, ದೀಪಾವಳಿ ಗೌರಿ ಹಬ್ಬ ಅಂತಂದೇಳಿ ಮಾಡ್ತಾರಲ್ವ, ಆ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ನನಗೆ ನಾವು ಇಲ್ಲಿ ಯೂಸ್ ಮಾಡಲ್ಲ, ಹಂಗಾಗಿ ಸುಮ್ಮನೆ ತಂದಿದ್ದಾಳಲ್ವ, ಯಾಕೆ ತರೋದು ಬೇಡ ಅಂತ ಹೇಳಿ ಇದು ಬಾಗಿಲಿಗೆ ತೋರಣಕ್ಕೆ ಹಾಕ್ಬಿಟ್ರೆ ಆಯಿತು. ದೇವ್ರಿಗೆ ಏರ್ಸಲ್ಲ ಹೂ ಬಂದು, ನಾವು ಸುಮ್ಮನೆ ಬಾಗಿಲು ತೋರಣಕ್ಕೆ ಹಾಕಿದ್ರೆ ಆಯ್ತು ಅಂತಂದೇಳಿ ಇದು ಮಾಡಿದೆ. ಚೆಂಡು ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಇಷ್ಟು. ಇದು ಚೆಂಡು ಹೂವು ಇದು ತೋರಿಸ್ತೀನಿ.
ಹಿಂಗಿರುತ್ತೆ. ನಾವು ಈ ಥರದ್ದೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ. ಅದು ಎಲ್ಲ ಹಾಕಿ ಪಾಪ ಅಲ್ಲೆಲ್ಲ ಬಳ್ಳಾರಿ ಕಡೆಗೆ ಇವೆ ಅಲ್ವ ಹೂವು ಫೇಮಸ್ಸು ದೀಪಾವಳಿಗೆ ಮತ್ತು ಗೌರಿ ಹಬ್ಬಕ್ಕೆಲ್ಲ. ಸೊ ಹಂಗಾಗಿ ಅದನ್ನ ಹಾಕಿ ಬೆಳೆದಿದ್ದಾಳೆ. ಮತ್ತು ಕನಕಾಂಬ್ರನೂ ಬೆಳ್ಕೊಂಡಿದ್ದಾಳೆ. ಕನಕಾಂಬ್ರ ಒಂದು ಸ್ವಲ್ಪ ತಂದಿದ್ದಾಳೆ, ಜಾಸ್ತಿ ಬಿಡ್ಸೋಕ್ಕಾಗಿಲ್ಲ. ನಿನ್ನೆ ಸಡನ್ನಾಗಿ ಬರೋಕ್ಕೆ ಇದು ಮಾಡ್ಕೊಂಡ್ಲಲ್ಲ, ಹೋಗ್ಬಿಟ್ಟು ನಿನ್ನೆನೇ ಕಿತ್ಕೊಂಡು ಬಂದಿದ್ದಾಳೆ ಒಂದು ಸ್ವಲ್ಪ. ರಾಜಗಿರಿ ಪಲ್ಯ ಅಂತಂದೇಳಿ ಅಂತಾರೆ ಆ ಕಡೆಗೆ. ಆಮೇಲೆ ಪುಂಡೆ ಪಲ್ಯ, ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಪುಂಡೆ ಪಲ್ಯ ಫೇಮಸ್ ಅಂತಂದೇಳಿ ಅಂತಾರೆ. ಅದು ತಂದಿದ್ದಾಳೆ, ತೋರಿಸ್ತೀನಿ ಆ ವಿಡಿಯೋದಲ್ಲಿ, ಅದು ನೋಡ್ಬೋದು. ಇವಾಗ ನಮ್ಮಕ್ಕ ಏನು ಮಾಡ್ತಾ ಇದ್ದಾಳೆ ನೋಡ್ಬೋದು. ಬೆಳಗ್ಗೆ ಒಂದು ಅನ್ನ ಮಾಡಿದ್ಲು, ಪುಂಡೆ ಪಲ್ಯ, ಒಂದು ಚಟ್ನಿ ಮಾಡಿದ್ಲು. ಮತ್ತು ನಾನು ಇದು ಅದೇನೋ ತೊಗರಿಕಾಳು ಸಾಂಬಾರು ಮಾಡಿದ್ದೆ. ಅದಕ್ಕೆ ಅಷ್ಟೊಂದು ಇಷ್ಟ ಆಗಿಲ್ಲ. ಈ ಕಡೆ ಸೈಡಿದ್ದು ಸಾಂಬಾರುಗಳು ಇಷ್ಟ ಆಗಲ್ಲ. ಆ ಕಡೆ ಪುಂಡೆ ಪಲ್ಯನೇ ತಿನ್ಕೊಂಡ್ಲು. ಆಮೇಲೆ ಮೆಜ್ಜಿಗೆ ಮೆಣಸಿನ್ಕಾಯಿ ಅದೆಲ್ಲ ಒತ್ಕೊಂಡು ಬಂದುಬಿಟ್ಟಿದ್ದಾಳೆ ಪಾಪ. ಒಂದು ಸ್ವಲ್ಪ ಪಾಪ್ಕಾರ್ನು, ಇವು ಜೋಳ, ಮೆಕ್ಕೆಜೋಳ ಅದನ್ನು ತೊಗೊಂಬಂದಿದ್ದಾಳೆ. ಆಕೆ ಬಂದಾಳಂದ್ರೆ ಖಾಲಿ ಕೈಲಿ ಬರಲ್ಲ, ಏನಾದರೂ ಒಂದು ಹೊತ್ಕೊಂಬರ್ತಾಳೆ. ನನ್ನ ತಂಗಿ ತಿಂತಾಳೆ, ನನ್ನ ತಂಗಿ ಚೆನ್ನಾಗಿರ್ಬೇಕಂತಂದೇಳಿ ಈ ಥರ ಕಾಳಜಿ ಜಾಸ್ತಿ. ಬಟ್ ಏನಂದರೆ ನನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ನನಗೇನಂದರೆ ಹೆವಿ ಕೋಪ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇವರಾಗಲಿ, ನಮ್ಮ ಯಜಮಾನ್ರಾಗಲಿ, ನಮ್ಮ ಮನೇಲಿ ಎಲ್ಲರೂ. ಅಮೃತ ನಗಿಸ್ತಾ ಇದ್ದಾಳೆ. ಅದಕ್ಕೆ ಅಮೃತ ಅಂದರೆ ಇವಳೇ ಯಾವಾಗಲೂ ರೀಲ್ಸ್ ಮಾಡ್ಕೊಂಡಿರ್ತಾ ಇದ್ಲಲ್ಲ, ತಿಂಗಳಾನ್ಗಟ್ಟೆ ಬಂದ ಹಾಯ್ ಮಾಡಿದ್ರು. ತಿಂಗಳಾನ್ಗಟ್ಟ ರೀಲ್ಸ್ ಮಾಡಿಕೊಂಡು ಹೋದ್ರು ಇವಳು ಮತ್ತು ಉಷಾ ಮತ್ತು ಮಣಿ. ಈ ಸರಿ ಮಣಿ ಬಂದಿದ್ದಾನೆ, ಆ ಸರಿ ಆದರೆ ಇಬ್ಬರೇ ಬಂದಿದ್ರು. ಇವಾಗ ಏನಂದರೆ ಕ್ಯಾರಮ್ ಮಾಡ್ತಾ ಇದ್ದಾರೆ, ನಾನು ತೋರಿಸ್ತೀನಿ ಅದನ್ನು. ಓಕೆ, ನೋಡೋಣ ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾಳೆ ಅಂತಂದೇಳಿ ತೋರಿಸ್ತೀನಿ. ಒಂದು ಸ್ವಲ್ಪ ಒಂದೇ ನಿಮಿಷ, ಇನ್ನೊಂದು ಎರಡು. ಇದೆಲ್ಲ ಬೆಳಗ್ಗೆ ನಾನು ಲಾಗ್ ಮಾಡಿದ್ದು. ಆಕೆ ಬಂದಿದ್ದಾಗ ಎಲ್ಲದು ಆಚೆ ತೆಗೆದಾಗ ಈ ಲಾಗ್ ಮಾಡಿ ಇಟ್ಕೊಂಡಿರೋದು. ಇದೆಲ್ಲ ಅವರು ಹೊಲದಲ್ಲೆಲ್ಲ ಬೆಳೆದಿರೋದು, ಅವಳೇ ಹಾಕಿ ಬೆಳೆಸಿರೋದು. ಅದು ಕೊತ್ತಂಬರಿ, ಇದು ಪುಂಡಪಲ್ಲೆ ತಂದಿದೆಯಾ? ಒಳ್ಳೆ ಕೆಲಸ ಮಾಡಿಬಿಡು. ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಪುಂಡೆ ಪಲ್ಯ ಅಂತಾರಲ್ವಾ, ಅದು ಇವತ್ತು ಮಾಡಿಬಿಡೋಣ. ಹಂಗಾದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ನಿಮ್ಮ ಹೊಲ್ದಾಗ ಬೆಳೆದಿರೋದ ಇದೆಲ್ಲ? ಪುಂಡೆ ಪಲ್ಯನಾ? ಹ್ಞೂ ಸರಿ, ಚಟ್ನಿನೇ ಮಾಡಂಗಾದ್ರೆ. ಎರಡು ಮಾಡ್ಬೋದು. ಹ್ಞೂ ಚಟ್ನಿ ಮಾಡಿ, ಪರವಾಗಿಲ್ಲ. ಹೀರೆಕಾಯಿ ಚೆನ್ನಾಗೈತೆ ಎಳೆದು. ಮಾತಾಡ್ಸ್ಬಿಡ್ ಕಣೆ, ಇನ್ನೂ ಸ್ವಲ್ಪ ಹೊತ್ತು ಹೋಗ್ಬೇಕು, ಅವಾಗ ಹುಷಾರಾಗ್ತಾಳಕ್ಕೆ. ಕಿಚನಲ್ಲಿ ಕೆಲಸ ವರ್ಕಿಂಗ್ ಮೇಡಮ್ ಯಾವಾಗಲೂ. ಚಪಾತಿ ಮಾಡ್ತಾ ಇದ್ದಾಳೆ. ನಮ್ಮ ಯಜಮಾನ್ರಿಗೆ ಚಪಾತಿ ಅಂದರೆ ಇಷ್ಟ, ಅದಕ್ಕೋಸ್ಕರ ಚಪಾತಿ ಮಾಡ್ತಾರೆ. ನಾನಂತೂ ಚಪಾತಿ ಮಾಡಲ್ಲ. ಸೊ ಹಂಗಾಗಿ ಪಾಪ ಹಾಕಿ ಮಾಡ್ತಾ ಇದ್ದಾಳೆ. ಹಾಯ್ ಮಾಡಿದ್ ನೋಡಪ್ಪ ಎಲ್ಲರಿಗೂ. ನೀವು ಒಂದು ಹಾಯ್ ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಪಾತಿಯಾಗ ಅವರು ರಾಜಗಿರಿ ಪಲ್ಯ ಅವ್ರ ತೋಟದಲ್ಲಿ, ಅವರು ಜಮೀನಲ್ಲಿ ಬೆಳೆದಿದ್ಲಲ್ಲ, ಅದೆಲ್ಲ ಒತ್ಕೊಂಬಂದಿದ್ದಾಳೆ. ಮೆಂತ್ಯ ಪಲ್ಯ, ಇನ್ನು ಏನೇನು ಹಾಕಿದ್ದೆ ನಿಮ್ಮದು ತೋಟ ಜಮೀನಲ್ಲಿ? ಮೆಂತ್ಯ ಪಲ್ಯ, ಪುಟ್ಟೆ ಪಲ್ಯ, ಮುಲ್ಲಂಗಿ, ರಾಜಗಿರಿ ಪಲ್ಯ, ಮುಲ್ಲಂಗಿನ, ಮತ್ತು ಸೋರೆಕಾಯಿ, ಚೆಂಡು ಹೂವು, ಮತ್ತು ದಾಳಂಬ್ರಿ ಹಣ್ಣು, ಮಾನೆಹಣ್ಣು, ಸೀತಾಪತ್ಲ ಹಣ್ಣು. ಹೌದಾ? ಗಂಧದ ಗಿಡ ಹಾಕಿದ್ಯಾ? ಅಂದ್ರೆ ಅದಕ್ಕೆಲ್ಲ ಇದಿರ್ಬೇಕು. ಗಂಧದ ಗಿಡ ಹಾಕಿದೀವಿ. ಅಲ್ಲ, ಪರ್ಮಿಷನ್ ಇರಬೇಕು. ಮಾಡಿದೀವಿ. ಪರ್ಮಿಷನ್ ಐತಾ? ವಾಟ್ಸಪ್ ಆಗ್ತದೆ, ಸಿಕ್ಕದ ಫೋಟೋ ಇದೆ. ಫೋಟೋ ನಿಮ್ದು ವಾಟ್ಸಪ್ ಗೊತ್ತಿಲ್ಲಲ್ಲ. ಎಷ್ಟು ಹಾಕಿರಿ ಗಿಡ? ಒಂದು 1100 ಹಾಕಿ. 1100 ಹಾಕಿ. ಹೌದಾ? ತೆಂಗಿನ ಗಿಡ. ನಿಜನಾ? ಕನಕಾಂಬ್ರ ಒಂದು ಪಾವು ಇಟ್ಟಿದ್ದೀವಿ. ಎಷ್ಟು ಎಕರೆ ಐತಳು? ಎಕರೆವರೆ. 1.5 ಎಕರೆಗೆ 1000 ಗಿಡ ಇಡಿಸಿದ್ವಾ? ದೊಡ್ಡದಾಗಲ್ಲ ಗಂಧದ ಗಿಡ? ಮತ್ತೆ ಮತ್ತೆ 5 ಅಡಿಗೆ ಒಂದು ಹಾಕಿದೀವಿ.
5 ಅಡಿಗೆ ಹಾಕಿದ್ದೀರಾ? ಅಲ್ಲ ಅದಕ್ಕೆಲ್ಲ ಪರ್ಮಿಷನ್ ತಗೋಬೇಕು ಪೊಲೀಸ್ ಕಡೆಯಿಂದ, ಎಲ್ಲ ಪೊಲೀಸ್ ಕಡೆಯಿಂದ ಎಲ್ಲ ಎಲ್ಲದಿಂದನೂ ಪರ್ಮಿಷನ್ ತಗೊಂಡು ಗೌರ್ಮೆಂಟ್ ಕಡೆಯಿಂದ ಆಮೇಲೆ ಬರ್ತಾರ ಅವರು ಆರ್ಡರ್ ಕೊಡಕ. ಹಂಗ ಅವರು ಕಾವಲು ಕೊಡಕ ಇಡ್ತಾರಂತೆ ದೊಡ್ಡವಾದ್ನ. ಓ ನೋಡ್ರಪ್ಪ, ಹಿಂಗೆ ಕತೆ. ನಮಗೆ ಗೊತ್ತಿಲ್ಲ, ಒಂದ್ಸಾರಿನೂ ಹೇಳಿಲ್ಲ. ಹೇಳ್ತಿದ್ಲು ಹಾಕ್ತೀನಿ ಅಂತಂದೇಳಿ ಹೇಳ್ತಿದ್ಲು, ಬಟ್ ಹಾಕಿದ್ದಾಳಂತ ಗೊತ್ತಿಲ್ಲ. ಹಾಗಲಕಾಯಿ, ಹೀರೆಕಾಯಿ, ಅದೆಲ್ಲ ಸ್ವಲ್ಪ ಒಂದೊಂದು ಸಾಲಲ್ಲಿ ಹಾಕ್ಬಿಟ್ಟಿರ್ತಾಳೆ ಎಲ್ಲ, ಹೌದಲ್ವಾ? ಹೀರೆಕಾಯಿ ಒಂದ್ ಸಾಲಲ್ಲಿ, ಹಾಗಲಕಾಯಿ ಒಂದ್ ಸಾಲಲ್ಲಿ, ಮೆಂತ್ಯ ಒಂದ್ ಸಾಲು, ಗಂಧದ ಗಿಡಕ್ಕ ಹಬ್ಬಿಸ್ಬಿಟ್ಟಿದ್ವಿ. ಓ ಹಂಗ. ಓಕೆ ಓಕೆ ಓಕೆ. ಗಂಧದ ಗಿಡ ದೊಡ್ಡವಾಗ್ಯಾವ? ನೀರು ಬೀಳ್ತಾವಲ್ಲ, ಟ್ರಿಪ್ ಮಾಡಿದೀವಿ, ಮತ್ತೆ ನೀರು ಬಿದ್ದಿದ್ದು ಆ ಬಳ್ಳಿ ಬರ್ತಾವ. ಅವು ಜಾಸ್ತಿ ರೇಟ್ ಅಮ್ಮ, ಅಲ್ವಾ? ಪರವಾಗಿಲ್ವೇ? ಸರಿ, ಹಿಂಗೆಲ್ಲ ಮಾಡ್ತಾರೆ ನೋಡಪ್ಪ ಕೆಲಸ. ಹೊಲದಲ್ಲಿ 1.5 ಎಕರೆನೂ ಜಮೀನಿದೆ ಅಂತೆ, ಅದರಲ್ಲಿ ಇಷ್ಟೊಂದೆಲ್ಲ ಹಾಕಿ ಸ್ವಲ್ಪ ಜಾಗ ಇದ್ರೂ ಅದರಲ್ಲಿ ಪ್ರತಿಯೊಂದು ತರಕಾರಿಗಳು ಬೆಳೆದು ಮಾರಾಟ ಮಾಡ್ತಾರೆ. ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಅದು ಇದು. ಆಮೇಲೆ ಇದೇ ಜಮೀನು ಇಲ್ಲಿ ದೊಡ್ಡದಾಗಿ ಕಾಣಿಸುತ್ತಲ್ವ, ಅದೇ ಗಂಧದ ಗಿಡ ಅಂತಾರೆ. ಮತ್ತು ಚೆಂಡು ಹೂವು ಪ್ರತಿಯೊಂದು ಇದರಲ್ಲಿನೇ ಆಕೆ ಬೆಳೆಸ್ತಾ ಇರೋದು. ನಾನು ನೋಡಿಲ್ಲ, ಬಟ್ ಏನಂದರೆ ವಿಡಿಯೋ ಮಾಡಿ ಇಟ್ಕೊಂಡಿದ್ರು, ಅದನ್ನು ನನ್ನ ಫೋನಿಗೆ ಹಾಕ್ಸ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ. ನಿಜ ಈ ಥರ ಟ್ಯಾಲೆಂಟ್ ಇರಬೇಕು. ಜಾಗ ಖಾಲಿ ಇದೆ, 1 ಎಕರೆ ಜಮೀನು ಸುಮ್ಮನೆ ಬಿಡೋದಕ್ಕಿಂತ ಈ ಥರ ಐಡಿಯಾ ಉಪಯೋಗಿಸಿ ಕನಕಾಂಬರ, ಚೆಂಡು ಹೂವು ಮತ್ತು ತರಕಾರಿಗಳು, ಮತ್ತು ಮಾವಿನಕಾಯಿ, ದಾಳಿಂಬೆ, ಸಪೋಟ ಈ ಥರದ್ದೆಲ್ಲ ಹಾಕಿ ಬೆಳೆಸಿದ್ದಾರೆ. ಬಟ್ ನಾನು ಯಾವಾಗಾದರೂ ಹೋದಾಗ ವ್ಲಾಗ್ ಮಾಡ್ತೀನಿ. ಇವಾಗ ಸ್ವಲ್ಪ 1 ನಿಮಿಷದ ವೀಡಿಯೋ ಮಾತ್ರ ಹಾಕಿರ್ತೀನಿ, ನೀವು ನೋಡ್ಬೋದು. ನನಗೆ ನಂಬಕ್ಕೆ ಆಗಿಲ್ಲ ಕೇಳಿದಾಗ, ಬಟ್ ವೀಡಿಯೋ ಕಳಿಸಿದ ಮೇಲೆ ಆವಾಗ ಗೊತ್ತಾಯಿತು ಬೆಳೆಸಿದ್ದಾಳೆ ಅಂತಂದೇಳಿ. ಪರವಾಗಿಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ ಗಂಧದ ಗಿಡಗಳು ಎಲ್ಲದು. ಆ ಸೈಡು ನಮ್ಮ ಕಕ್ಕನವ್ರದ್ದು, ಇಲ್ಲಿಗೆ ಹೊಲ. ಹೀಗಿದೆ ನೋಡ್ರಿ ನಮ್ಮ ಹೊಲ. ಚೆಂಡು ಹಿಂಗಿದೆ. ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಬೇಕಂದರೆ ನೋಡಿ, ಇಷ್ಟು ಸ್ಟಾಕ್ ಇದೆ. ಇನ್ನೂ ಇಷ್ಟೇ ಇರೋದು, ಇನ್ನೊಂದು ಸ್ವಲ್ಪ ಒಂದು 5-6 ಬಾಟ್ಲು ಇದೆ, ಪ್ಯಾಕ್ ಮಾಡಿಲ್ಲ. ಆರ್ಡರ್ ಕೊಡೋರು ಕೊಡ್ಬೋದು. ಓಕೆ, ಈ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಿದೆ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ, ಏರ್ ಗ್ರೋತ್ ಆಗುತ್ತೆ, ಮತ್ತು ವೈಟ್ ಏರ್ಸ್ ತಡೆಗಟ್ಟುತ್ತೆ. ವೈಟ್ ಏರ್ಸ್ ಇದ್ದರೆ ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ. ಯಾರಿಗಾದ್ರೂ ಬೇಕಂದರೆ ಆರ್ಡರ್ ಕೊಡ್ಬೋದು. ನನ್ನ ನಂಬರ್ 6362773795. ಅವೆಲ್ಲ ವೈಟ್ ಹೋಗ್ಬಿಟ್ಟು ನನಗೆ. ಇಲ್ಲೆಲ್ಲ ಇದು ಒಂದು ವೈಟ್ ಹೋಗ್ಬಿಟ್ಟು ನನಗೆ. ಯೂಸ್ ಮಾಡಿ ಅಲ್ಲ? ಒಂದೇ ಇಲ್ಲ ವೈಟ್. ಹಂಗೆ ವಯಸ್ಸಾದಂಗೆಲ್ಲ ಬರ್ತಿರ್ತಾವಲ್ಲ, ಅವೆಲ್ಲ ಕಡಿಮೆ ಆಗುತ್ತೆ. ನಾವು ಏನಂದರೆ ತಿನ್ನೋ ಫುಡ್ಡಲ್ಲಿ ಅದರಲ್ಲಿ ವೇರಿಯೇಷನ್ ಆದರೆ, ಈ ಜಂಕ್ ಫುಡ್ಸು ಆ ಥರ ಎಲ್ಲ ತಿಂದರೆ ಏರ್ಗೂ ಡ್ಯಾಮೇಜ್ ಆಗುತ್ತೆ. ಆರೋಗ್ಯ ಕಡೆಗೆ ಸ್ವಲ್ಪ ಗಮನ ಇರಬೇಕು, ಆ ಥರ. ಓಕೆ, ನೋಡಿದ್ರಲ್ಲ. ಇನ್ನೊಂದು ಸರಿ ಹಾಯ್ ಮಾಡ್ಬೋದು. ಬಾಯ್ ಪಾಪ ಅಡುಗೆ. ಹಾಯ್. ಓಕೆ, ಹೌದು, ನಿಜ ಹೇಳ್ರಿ, ಬಾಯ್ ಮಾಡಿದ್ಲಾಕಿ ಮತ್ತು ಕರೆಕ್ಟ್ ನನ್ನ ಪ್ರಕಾರ. ಸ್ಟಾರ್ಟಿಂಗ್ ಆಯ್ ಮಾಡಾಳ, ಇವಾಗ ಬಾಯಿ ಮತ್ತೆ ಅಲ್ವಾ? ಓಕೆ, ನೋಡಿದ್ರಲ್ಲ. ಸರಿ, ಮತ್ತೆ ಅಷ್ಟೇ, ಇನ್ನೇನಿಲ್ಲ. ಆಕೆ ಬಗ್ಗೆನೇ ವಿಡಿಯೋ ಮಾಡೋಣ ಅಂತಂದೇಳಿ ಮಾಡಿದ್ದೆ. ಆಕೆ ಪಾಪ ಏನಂದರೆ ಇಂಡಿಪೆಂಡೆಂಟಾಗಿ ಎಲ್ಲ ಕೆಲಸ ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು, ಒಬ್ಬಳೇ ಜಮೀನಲ್ಲೆಲ್ಲ ದುಡ್ಕೊಂಡು ಮಾಡ್ತಾಳೆ. ಅವ್ರದ್ದು ಯಜಮಾನ್ರದ್ದು ಸ್ವಲ್ಪ ಸಹಾಯ ಮಾಡ್ತಾರೆ, ಇಲ್ಲಂತಲ್ಲ. ಬಟ್ ಏನಂದರೆ ಫುಲ್ಲು ಜವಾಬ್ದಾರಿ ಎಲ್ಲ ಈಕಿಂದೇನೆ ಹೇಳ್ಬೇಕಂದ್ರೆ. ಮನೆ ಬಾಡಿಗೆ ಕಟ್ಕೊಳ್ಳೋದಾಗಲಿ, ಮಕ್ಕಳನ್ನು ಓದಿಸೋದಾಗಲಿ, ಪ್ರತಿಯೊಂದು ಈಕೆನೇ ಇಂಡಿಪೆಂಡೆಂಟಾಗಿ ಮಾಡೋದು. ಅದಕ್ಕೆ ತೋಟದ ಅವರು ಜಮೀನಲ್ಲಿ ಎಷ್ಟಿದೆ ಅಷ್ಟು ಜಮೀನಲ್ಲಿ ಈ ಥರ ಬೆಳೆದ್ಬಿಟ್ಟು ಮೆಂತ್ಯ ಸೊಪ್ಪು, ಕೊತ್ತಂಬರಿ, ರಾಜಗಿರಿ ಪಲ್ಯ, ಪುಂಡೆ ಪಲ್ಯ ಈ ಥರದ್ದೆಲ್ಲ ಮಾರಾಟ ಮಾಡಿ ಜೀವನ ಸಾಗಿಸ್ತಾಳೆ. ತುಂಬ ಖುಷಿಯಾಗಿದ್ದಾಳೆ ಅದರಿಂದ. ಇಷ್ಟೇ, ನಾವು ಮನೇಲಿ ಕುಂತ್ಕೊಂಡು ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ಆ ಥರ ದುಡಿಬೇಕು ಹೆಣ್ಮಕ್ಳು ಅಂದರೆ, ಅಲ್ವಾ? ಅದಕ್ಕೆ ನನಗೂ ದುಡಿಬೇಕಂತ ಅನಿಸುತ್ತೆ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ದುಡಿತಾ ಇದ್ದೀನಿ.
ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಓಕೆ ಬಾಯ್ ಬಾಯ್. ನಾಳೆ ಲಕ್ಷ ದೀಪೋತ್ಸವ ವಿಡಿಯೋ ಹಾಕ್ತೀನಿ. ಅಕ್ಕ ಅವರೆಲ್ಲ ನಾವು ಯಾವ ಥರ ರೆಡಿಯಾಗಿದ್ವಿ ಅನ್ನೋದು ನೋಡ್ಬೋದು. ಓಕೆ, ಸೀರೆ ಕೊಟ್ಟಿದ್ದಾರೆ ಕಡೆ ನಿಮಗೆ ಅಕ್ಕ, ಸೀರೆ ಕೊಟ್ಟಿದ್ರು. ಆಕೆ ಕೊಡಲೇ ಇಲ್ಲ, ನಾನು ತೋರಿಸಿಲ್ಲ ಆಕೆಗೆ. ಪಾಪ ಆಕೆಗೆ ಆಲ್ಮೋಸ್ಟ್ ನನ್ನ ಪ್ರಕಾರ ಏನೈತೆ ಇಷ್ಟ ಆಗಲ್ಲ. ನೋಡೋಣ, ನಮ್ಮ ಬೇಬಿ ಸರ್ ಬಟ್ಟೆ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಇಟ್ಟರೆ ಏನು ಮಾಡ್ತಾರೆ ಅಂದರೆ ಎಲ್ಲ ಕಿತ್ತಿ ಹಾಕ್ತಾರೆ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಸಂತ್ರ ಸೀರೆ ಬಾ ನೋಡಿ ಬಾ, ನಿನಗೆ ಇಷ್ಟ ಆಗುತ್ತೆ ಇಲ್ಲ ಅಂತ. ಒಂದು ಸೆಕೆಂಡ್ ಕಡಿಮೆ ಇಟ್ಟು ಬಂದ್ಬಿಡು. ನನ್ನ ಪ್ರಕಾರ ಆಕೆಗೆ ಯಾವುದೇ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಬಟ್ ಆದರೂ ಖುಷಿಯಿಂದ ಇಸ್ಕೊಂತವಳು. ಅಮ್ಮಂದು ಇದಲ್ವಾ, ಸೊ ಹಂಗಾಗಿ ತಗೊಳ್ಬೇಕು. ಬಂದ್ಯಾ? ಚಪಾತಿ ಮಾಡ್ತಾ ಇದ್ದಾಳೆ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಆದಷ್ಟು ಮಕ್ಕಳ ಬಗ್ಗೆ ವೀಡಿಯೋಸ್ ಮಾಡಬೇಕು, ಮಾಡ್ತೀನಿ. 2 ನಿನಗೊಂದು ನನಗೊಂದು ಅಂತ ಇಸ್ಕೊಂಡೆ. ಯಾಕಂದರೆ ಎಲ್ಲ ಹಳ್ಳಿ ಊರಿಗೆ ಪ್ರತಿ ಒಂದೊಂದು ಮನೆಗೆ ಕೊಡ್ತಾರಲ್ವಾ. ಬಟ್ ಏನಂದರೆ ಅವರು ಚೆಕ್ ಮಾಡಿ ಕೊಡಲ್ಲ, ಆರಿಸೋದು ಅದು ಇದು ಏನೇ ಇರಲ್ಲ. ದೇವ್ರ ಪ್ರಸಾದ ಯಾವುದಾದ್ರೇನು ಅಲ್ವಾ, ಅದಕ್ಕೆ ತಾಯಿ ನೋಡೋ ಬಗ್ಗೆ ಸಾಕು. ನಿನಗೆ ಒಳ್ಳೇದಾಗಿದೆಯಾ ಮಹಾಲಕ್ಷ್ಮೀ ದೇವ್ರು ನಂಬ್ಕೊಂಡು ಇಲ್ಲಿ ಬಂದ ಅಲ್ಲ? ಅದೇ ನಮಗೂ ಒಳ್ಳೇದಾಗಿದೆ, ತುಂಬ ನೆಮ್ಮದಿಯಾಗಿದ್ದೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಜಾಸ್ತಿ ಇತ್ತು, ಕಡಿಮೆ ಆಗುತ್ತೆ ಅದು ಪರವಾಗಿಲ್ಲ. ಹೌದೇನು? ಪರವಾಗಿಲ್ಲ ಹಂಗಾದ್ರೆ. ನೋಡ್ಬೇಕಂತ ಬಂದಿರೋದು. ಹೆಂಗೋ ದೀಪೋತ್ಸವಕ್ಕೆ ಬಂದಿದೆಯಲ್ಲ, ಅದೊಂದು ಖುಷಿ ಹೇಳ್ಬೇಕಂದ್ರೆ ಅಲ್ವಾ? ಸರಿ, ಓಕೆ ಬಾಯ್ ಬಾಯ್ ಮಾಡಿಬಿಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.